ಕ್ವಶನ್ ನೋಡ್ಕೊಳ್ಳಿ. ಇಫ್ ಯು ಈಸ್ ಈಕ್ವಲ್ ಟು ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್, ಶೋ ದಟ್ ಸೈನ್ ಟು ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಸೈನ್ ಟು ವೈ ಡೋ ಯು ಬೈ ಡೋ ವೈ ಪ್ಲಸ್ ಸೈನ್ ಟು ಝೆಡ್ ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 2. ಇದನ್ನ ಪ್ರೂವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಯು ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಇದನ್ನ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಫಸ್ಟ್ ಡೋ ಯು ಬೈ ಡೋ ಎಕ್ಸ್ ಮಾಡಿ. ಡೋ ಯು ಬೈ ಡೋ ಎಕ್ಸ್ ಅಂದರೆ ಲಾಗ್ಗೆ ಡಿಫ್ರೆನ್ಷಿಯೇಷನ್ 1 ಬೈ, ನೋಡಿ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈನ ನೀವೇನಂತ ಬರೀಬೇಕು, 1 ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಆಮೇಲೆ 1 ಬೈ ಬರೆದಾದ್ಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಟ್ಯಾನ್ ಎಕ್ಸ್ಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸು ಪ್ಲಸ್ ಟ್ಯಾನ್ ವೈ ಎಕ್ಸ್ ಇಲ್ಲ ಅಂದರೆ 0, ಟ್ಯಾನ್ ಝೆಡ್ಗೆ 0. ಇದೇನಾಗುತ್ತೆ ಅಂದರೆ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ನೀವು, ಸೈನ್ ಟು ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಬೇಕು. ಇಲ್ಲಿ ನೋಡಿ, ಇಲ್ಲಿ ಮೇನ್ ನ್ಯಾಪ್ ಕಾಯ್ಕೋಬೇಕಾಗಿರೋದು ಏನಂದರೆ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್, ಇನ್ನೊಂದು ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್. ಈಗ ನೋಡಿ, ಇದನ್ನ ಎಕ್ಸ್ ಅಂದ್ಕೊಳ್ಳಿ, ಲಾಗ್ ಎಕ್ಸ್ಗೆ 1 ಬೈ ಎಕ್ಸು, ಮತ್ತು ಇದನ್ನ ಮಾಡಿದಾಗ ಟ್ಯಾನ್ ಎಕ್ಸ್ಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ 0 ಆ ಥರ. ಈಗ ಇಲ್ಲಿ ನೋಡಿ, ಸೈನ್ ಟು ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೈನ್ ಟು ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಟು ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ divided by tan x plus tan y plus tan z. ಈ ಥರ ಬರ್ಕೋಬೇಕು. ಈಗ ಫಾರ್ಮುಲೇಸ್ ಅಪ್ಲೈ ಮಾಡಬೇಕು. ನೋಡಿ, ಸೈನ್ ಟು ಎಕ್ಸ್ಗೆ ಫಾರ್ಮುಲಾ ಬಂದು 2 ಟೈಮ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದೇ ಥರ ಸೀಕೆಂಡ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಬಂದು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಇದು ಏನಾಗುತ್ತೆ ಅಂದರೆ therefore sin 2x into dou u by dou x is equal to, sin 2x ಅಂದರೆ ಏನು, ಇಲ್ಲಿ sin 2x ಬದಲು ಇದನ್ನ ಬರ್ಕೊಡಿ, 2 sin x into cos x. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬದಲು ಇದು ಬರ್ಕೊಡಿ, 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇದನ್ನ ಹಂಗೆ ಇಟ್ಕೊಳ್ಳಿ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಈಗ ನೋಡಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. sin 2x sin 2x dou u by dou x is equal to, ನೋಡಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ 2 sin x by ಕಾಸ್ ಎಕ್ಸ್ ಉಳಿಯುತ್ತೆ. ಕೆಳಗಡೆ ಬಂದು ಏನಿದೆ ಅದು ಬರ್ಕೊಳ್ಳಿ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಈಗ ನೋಡಿ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಸೈನ್ ಬೈ ಕಾಸ್ ಅಂದ್ರೇನು ಟ್ಯಾನ್.
ಇಲ್ಲೇನಾಗುತ್ತೆ sin 2x dou u by dou x is equal to 2 sin by cos ಅಂದರೆ tan x whole divided by tan x plus tan y plus tan z. ಈಗ ಇಲ್ಲೇನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ x ಬದಲು y ಹಾಕಿ, y ಬದಲು z ಹಾಕಿ, z ಬದಲು x ಹಾಕಿ, ಮತ್ತು ಯೂನೇ ಆಗುತ್ತೆ ಇದು. ಅಂದರೆ ಇದು ಸಿಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್. ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಇಲ್ಲಿ ನೀವು ಎಕ್ಸ್ ಬದಲು ವೈ ಹಾಕ್ಕೋಬೋದು, ವೈ ಬದಲು ಝೆಡ್ ಹಾಕ್ಕೋಬೋದು, ಝೆಡ್ ಬದಲು ಎಕ್ಸ್ ಹಾಕ್ಕೋಬೋದು. ಇಲ್ಲಿ ಏನು ಮಾಡ್ಬೋದು, ಸಿಮಿಲರ್ಲಿ ಅಂತ ಬರೆದು ಎಕ್ಸ್ ಬದಲು ವೈ ಹಾಕ್ಕೋಬೋದು, ವೈ ಬದಲು ಝೆಡ್ಡು, ಅಗೇನ್ ಝೆಡ್ ಬದಲು ಎಕ್ಸ್. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಸಿಮಿಲರ್ಲಿ ಅಂತ ಬರೀರಿ. ಸೈನ್ ಟು ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ, ಯು ಬೈ ಡೋ ಎಕ್ಸ್ ಬದಲು ಡೋ ವೈ ಹಾಕ್ಕೊಳ್ಳಿ, ಇಲ್ಲಿ ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ, ಟು ಟ್ಯಾನ್ ಎಕ್ಸ್ ಬದಲು ಟು ಟ್ಯಾನ್ ವೈ. ಈಗ ನೋಡಿ, ಎಕ್ಸ್ ಬದಲು ವೈ ಹಾಕಿ ಟ್ಯಾನ್ ವೈ ಆಗುತ್ತೆ, ವೈ ಬದಲು ಝೆಡ್ ಹಾಕಿ ಟ್ಯಾನ್ ಝೆಡ್ ಆಗುತ್ತೆ, ಝೆಡ್ ಬದಲು ಎಕ್ಸ್ ಹಾಕಿ ಟ್ಯಾನ್, ಅಂದರೆ ಸೇಮೇ ಆಗುತ್ತೆ. ಈಗೇನು ಡಿನಾಮಿನೇಟರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಇನ್ನೊಂದು ಬನ್ನಿರಿ ಈಗ ಅದೇ ಥರ. ಈಗ ವೈ ಬದಲು ಝೆಡ್ ಹಾಕಿ, ಸೈನ್ ಟು ವೈ ಬದಲು ಝೆಡ್, ಡೋ ಯು ಹಂಗೆ ಇರಲಿ, ವೈ ಬದಲು ಝೆಡ್ಡು, ಟು ಇಲ್ಲೂ ವೈ ಬದಲು ಝೆಡ್ಡು, ಆಮೇಲೆ ಇಲ್ಲಿ ಎಕ್ಸ್ ಬದಲು ವೈ, ವೈ ಬದಲು ಝೆಡ್, ಝೆಡ್ ಬದಲು ಎಕ್ಸ್ ಹಾಕಿದ್ರೂ ಸೇಮೇ ಬರುತ್ತೆ. ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಎರಡು ಸತಿ ಚೇಂಜ್ ಮಾಡಬೇಕು ಗೊತ್ತಿದೆ. ಆಮೇಲೆ ಏನು ಮಾಡಬೇಕು, ಇದು ಮೂರು ಆ್ಯಡ್ ಮಾಡಬೇಕು, ಯಾಕಂದರೆ ಅವ್ರು ಕ್ವಶನಲ್ಲಿ ಕೇಳಿದ್ದಾರೆ. ಇದು ಪ್ಲಸ್ ಇದು ಪ್ಲಸ್ ಇದು ಬೇಕಾಗಿರೋದು ನಿಮಗೆ. ನೋಡಿ, ಇದನ್ನ 1 ಅಂದ್ಕೊಳ್ಳೋಣ, ಇದನ್ನ 2 ಅಂತ ಇಟ್ಕೊಳ್ಳೋಣ, ಇದನ್ನ 3 ಅಂತ ಇಟ್ಕೊಳ್ಳೋಣ. ಈಗ 1 ಪ್ಲಸ್ 2 ಪ್ಲಸ್ 3. ನೋಡಿ, ಲೆಫ್ಟ್ ಹ್ಯಾಂಡ್ ಬರ್ಕೊಳ್ಳಿ, ಸೈನ್ 2x ಡೋ ಯು ಬೈ ಡೋ ಎಕ್ಸ್, ಸೈನ್ 2x ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಸೈನ್ 2y ಡೋ ಯು ಬೈ ಡೋ ವೈ ಪ್ಲಸ್ ಸೈನ್ 2z ಡೋ ಯು ಬೈ ಡೋ ಝೆಡ್ ಅಂತ ಬರ್ತು. ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಡಿನಾಮಿನೇಟರ್ 3 ಸೇಮ್ ಇದೆ, ಇದನ್ನ ಬರ್ಕೋಬೋದು. 2 ಟ್ಯಾನ್ ಎಕ್ಸ್ ಪ್ಲಸ್ 2 ಟ್ಯಾನ್ ವೈ ಪ್ಲಸ್ 2 ಟ್ಯಾನ್ ಝೆಡ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಈಗ ಇಲ್ಲಿ ರೈಟಲ್ಲಿ ಈಗ ಏನು ಮಾಡಿ, 2ನ ಕಾಮನ್ ತಗೊಳ್ಳಿ, ಇದೇನಾಗುತ್ತೆ ಈಸ್ ಈಕ್ವಲ್ ಟು, ಈಗ 2 ಕಾಮನ್ ತಗೊಂಡ್ರೆ ಉಳಿಯೋದೇನು, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಇದು ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಫೈನಲ್ ಆನ್ಸರ್ ಏನು, ಬೇಕಿದ್ರೆ ಇಲ್ಲೇ ಬರ್ಕೊಳ್ಳಿ, ಸೈನ್ 2x ಡೋ ಯು ಬೈ ಡೋ ಎಕ್ಸ್ ಪ್ಲಸ್, ಇದು ಇನ್ನೊಂದು ಸತಿ ಬರೆಯೋದೇನು ಬೇಕಾಗಿಲ್ಲ, ಸೈನ್ 2y ಡೋ ಯು ಬೈ ಡೋ ವೈ ಪ್ಲಸ್ ಸೈನ್ 2z ಡೋ ಯು ಬೈ ಡೋ ಝೆಡ್. ನೋಡಿ, ಇದು ಕ್ಯಾನ್ಸಲ್ ಆದರೆ ಫೈನಲ್ ಆನ್ಸರ್ ಏನು, ಸೈನ್ 2x ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಸೈನ್ 2y ಡೋ ಯು ಬೈ ಡೋ ವೈ ಪ್ಲಸ್ ಸೈನ್ 2z ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 2. ಇದನ್ನೇ ಪ್ರೂವ್ ಮಾಡಿ ಅಂತ ಕೇಳಿರೋದು. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ.
ಕ್ವಶನ್ ನೋಡ್ಕೊಳ್ಳೋಣ. ಇಫ್ ಯು ಈಸ್ ಈಕ್ವಲ್ ಟು ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್, ದೆನ್ ಶೋ ದಟ್ ಡೋ ಯು ಬೈ ಡೋ ಸೈನ್ ಟು ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಸೈನ್ ಟು ವೈ ಡೋ ಯು ಬೈ ಡೋ ವೈ ಪ್ಲಸ್ ಸೈನ್ ಟು ಝೆಡ್ ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು. ಇಲ್ಲಿ ಸೊಲ್ಯೂಷನ್ ಯು ಬರ್ಕೊಳ್ಳಿ, ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಡೋ ಯು ಬೈ ಡೋ ಎಕ್ಸ್ ಮಾಡಿದಾಗ ಈಗ ಇದಕ್ಕೆ ಈ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಸೀಕೆನ್ಸ್ ಸ್ಕ್ವೇರ್. ನೀವು ಇದನ್ನ ಎಕ್ಸ್ ಅಂದ್ಕೊಳ್ಳಿ, ಲಾಗ್ ಎಕ್ಸ್ಗೇನು 1/x ಅಂದರೆ 1 ಇದೆಲ್ಲ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಎಕ್ಸ್ ಅಂದ್ಕೊಂಡಿರ್ತೀರಲ್ವ ಅದನ್ನ. ಆಮೇಲೆ ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಸೀಕೆನ್ಸ್ ಸ್ಕ್ವೇರ್ ಎಕ್ಸ್. ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ 0. ಇದು ಡೋ ಯು ಬೈ ಡೋ ಎಕ್ಸ್ ವಿಲ್ ಬಿಕಮ್ ಸೀಕೆನ್ಸ್ ಸ್ಕ್ವೇರ್ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಬೈ ಸೈನ್ ಟು ಎಕ್ಸ್ ಮಾಡಬೇಕು. ಡೋ ಯು ಬೈ ಡೋ ಎಕ್ಸ್ ಸೈನ್ ಟು ಎಕ್ಸ್ ಸೀಕೆನ್ಸ್ ಸ್ಕ್ವೇರ್ ಎಕ್ಸ್, ಡಿನಾಮಿನೇಟರ್ ಹಂಗೆ ಇಟ್ಕೊಳ್ಳಿ. ಇಲ್ಲಿ ಸೈನ್ ಟು ಎಕ್ಸ್ ಡೋ ಯು ಬೈ ಡೋ ಎಕ್ಸ್. ಸೈನ್ ಟು ಎಕ್ಸ್ ಅಂದರೆ ಏನು, 2 sin x ಇಂಟು ಕಾಸ್ ಎಕ್ಸ್ ಫಾರ್ಮುಲಾ. ಸೀಕೆನ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ 1/cos ಸ್ಕ್ವೇರ್ ಎಕ್ಸ್. ಇಲ್ಲಿ ಕಾಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2 sin x ಬೈ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಆಮೇಲೆ 2 sin x ಬೈ ಕಾಸ್ ಎಕ್ಸ್ ಅಂದರೆ 2 tan x ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಆಮೇಲೆ ಏನು ಮಾಡಬೇಕು, ಇದು ಸಿಮೆಟ್ರಿಕ್ ಫಂಕ್ಷನ್ ಇರೋದ್ರಿಂದ ಸಿಮಿಲರ್ಲಿ ಅಂತ ಬರೆದು sin 2x ಬದಲು sin 2y, ಡೋ ಯು ಬೈ ಡೋ ಎಕ್ಸ್ ಬದಲು ಡೋ ಯು ಬೈ ಡೋ ವೈ, 2 tan x ಬದಲು 2 tan y. ಇದು ಸೇಮ್ ಹಂಗೆ ಇರಲಿ. ಅದೇ ಥರ ಇನ್ನೊಂದು ಸತಿ ಮಾಡಬೇಕು. sin 2z ಡೋ ಯು ಬೈ ಡೋ z 2 tan z ಡಿವೈಡ್ ಬೈ ಸೇಮ್ ಇದೆ. ಆಮೇಲೆ 3 ಆ್ಯಡ್ ಮಾಡಬೇಕು, 1 2 3. ಆ್ಯಡ್ ಮಾಡಿದಾಗ ಡಿನಾಮಿನೇಟರ್ ನೋಡಿ ಸೇಮ್ ಇರುತ್ತೆ, ಬರೀ ನ್ಯೂಮರೇಟರ್ನ ಆ್ಯಡ್ ಮಾಡಿ ಡಿನಾಮಿನೇಟರ್ನ ಹಂಗೆ ಇಟ್ಕೊಳ್ಳಿ, ಎಲ್ ಸಿ ಎಮ್ ಮಾಡೋದು. ಆಮೇಲೆ 2 ಕಾಮನ್ ತೊಗೊಂಡ್ರೆ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್ ಆಗುತ್ತೆ. ಇದು ಕ್ಯಾನ್ಸಲ್ ಆದರೆ ಆನ್ಸರ್ 2 ಬರುತ್ತೆ. ಅದೇ ಕ್ವಶನ್ ಇರೋದು. ಆನ್ಸರ್ನ ನೀವು sin 2x ಡೋ ಯು ಬೈ ಡೋ ಎಕ್ಸ್ ಪ್ಲಸ್ sin 2y ಡೋ ಯು ಬೈ ಡೋ ವೈ ಪ್ಲಸ್ sin 2z ಡೋ ಯು ಬೈ ಡೋ ಝೆಡ್ನ 2 ತರಿಸ್ಬೇಕು ಅಷ್ಟೇ. Thank you. Please like, share and subscribe.